ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ನನ್ನ ಅಕೌಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಕ್ಯಾಮ್ರಾ ಎತ್ಬಿಟ್ಟಿದೀನಿ. ಹೋಗ್ತೀವಿ. ಟೈಮ್ ಬಂದು 9:30 ಆಗಿದೆ. ವೆಯ್ಟ್ ಮಾಡ್ತವ್ರು ನಮ್ಮ ಹುಡುಗರು. ನಾನಿನ್ನ ಇವಾಗ ರೆಡಿ ಆಗಿ ನಿಂತಿದ್ದೀನಿ. ಯಾರ್ಯಾರು ಬರ್ತಾವ್ರೆ, ಎಲ್ಲಿಗೆ ಹೋಗ್ತಿದೀವಿ, ಎಲ್ಲಾ ವಿಡಿಯೋ ಲಾಸ್ಟ್ ತನಕ ನೋಡಿ, ಚೆನ್ನಾಗಿರುತ್ತೆ. ನಾನು ಫಸ್ಟ್ ವ್ಲಾಗ್ ಇದು, ವೆಯ್ಟ್ ಮಾಡಿ ನೋಡಿ ಲಾಸ್ಟ್ ತನಕ. 5 minutes later. ಬೇಗ ಬರ್ರಿ, ರೆಡಿ ಆಗಿ ಅಂತ ಹೇಳಿದ್ರು. ಇನ್ನ ಬಂದಿಲ್ಲ, ನಾನ್ ವೆಯ್ಟ್ ಮಾಡ್ತಾ ಇದ್ದೀನಿ. 5 ನಿಮಿಷ ಆಯ್ತು ಬಂದಿಲ್ಲ. 5 ನಿಮಿಷ ಆಯ್ತು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನೇ ಕಾಯಿಸ್ತಾ ಇದ್ದೆ, ಈ ಸಲ ನನ್ನೇ ಕಾಯಿಸ್ತವ್ರಿ ಇವರು. ರೆಡಿ ಆಗಿದ್ದೀನಿ ಬನ್ನಿ ಅಂತ. ಇನ್ನ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. 5 ನಿಮಿಷ ಅಂತ ಹೇಳಿ 10 ನಿಮಿಷ ವೆಯ್ಟ್ ಮಾಡ್ಸವ್ರೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದ್ರು ಗೈಸ್. ನೋಡಿ ಹೆಂಗ್ ಕುತ್ಕೊಂಡಿದ್ದಾರೆ. ಅಲ್ಲಿಂದ ಡೈರೆಕ್ಟ್ ಫ್ಯೂಲ್ ಹಾಕ್ಸ್ಬೇಕಂತ ಹೊರಟು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಯೂಲ್ ಹಾಕ್ಸ್ ಆಯ್ತು ಗೈಸ್. ಫ್ಯೂಲ್ ಹಾಕ್ಸ್ಕೊಂಡು ನೋಡಿ, ಕಾರಿಂದ ಇಳಿಬೇಡಿ ಅಂತಂದ್ರೆ ಕಾರಿಂದ ಇಳಿದ್ಬಿಟ್ಟು ಚಾಟ್ ಮಾಡ್ತಾ ನಿಂತಿದ್ದಾನೆ ಹುಡುಗಿ ಜೊತೆ. ಪರವಾಗಿಲ್ಲ ಹಾಯ್ ಗಾಯ್ಸ್, ಬೇಗ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ನೀನು ಹೊಡೆದಿದ್ದು ಬಿಸಿಲು. ಹೌದು, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಹಂಗೆ ಎಲ್ಲ ಮಾತಾಡ್ಕೊಂಡ್ ಮೈಸೂರು ಟೋಲ್ ಹತ್ರ ಬಂದೇ ಬಿಟ್ಟು ಗೈಸ್. ಆಕ್ಚುಲಿ ಕಾರಲ್ಲಿ ಫಾಸ್ಟ್ ಟ್ಯಾಗ್ ಇದೆ. ಫಾಸ್ಟ್ ಟ್ಯಾಗ್ ಅಲ್ಲಿ ಇದ್ರು VIP ಲೈನ್ಗೆ ಹೋಗ್ತಿದ್ವಿ ನೋಡಿ. VIP ಎಂಟ್ರಿ ಗೈಸ್. ಸರಿ ತಾಯಿ, ಆಯ್ತು. ಲಾಕ್ ಓಪನ್ ಮಾಡಿ. ನಿರಂಜನು ಪ್ರಜು ಯಾವ ಕಾರ್ ತಗೊಳ್ಳಿ ಹೇಳು? ಅದೇ ಟಿಟಿ. ಇಲ್ಲಿ ಮುಂದೆ ನೋಡು, ಇಲ್ಲಿ ಮುಂದೆ ಕಾರ್ ಕಣ ಹೇಳ್ತಾ BMW ತಗೋ, ಜಾಗ್ವಾರ್ ತಗೋ ಅಂದೆ. ಹೇಳು, ಬೇಡ ಅಂತ ಇದ್ದೀನಿ. ಹೆಂಗ್ಲ ಇವಾಗ ನೋಡೋದಷ್ಟೇ ಬಿಟ್ಟು ಹೇಳು. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ? ಚನ್ನಪಟ್ಟಣ ಮದ್ದೂರು ಇದು. ಅಲ್ಲೋಗಿದ ತಕ್ಷಣಕ್ಕೆ ಅಣ್ಣ ಚೇಂಜ್ ಆಗ್ಬಿಡ್ತಾರೆ. ನೋ ಗರ್ಲ್ ಫ್ರೆಂಡ್ ಇಂಗ್ಲಿಷ್ ಅಂದ್ರೆ ನಮ್ಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ. ಅಂದ್ರೆ ನನಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ. ಕನ್ನಡ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಹೇಳ. ಇಂಗ್ಲಿಷ್ ಮೀಡಿಯಂ ಬಾರ, ನಂದೇ ಕನ್ನಡ ಸ್ಟೇಡಿಯಂ ಅಂತಾರಲ್ಲ. ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಅರುಣ್ ಬಾಯ್ ಹೆಂಗೆ ಬೈ ಇವೆಲ್ಲ? ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ತರಲಿಲ್ವೇ? ಇಲ್ಲ ಬೇಕು ಮಾಡ್ರಿ ಅವ್ರಿಗೆ. ಹಂಗೆ ಪ್ರಜು ಬಾಯ್ ಹೆಂಗೆ ಇರಲ್ಲ ಇರೋ ಚಿನ್ನ. ಬಾ ಲೆಫ್ಟ್ ಅಲ್ಲಿ ಜಾಗ ಐತೆ. ಅಮ್ಮ ನಮಗೆ ಕಚ್ಚಿಸ್ಬಿಟ್ಟಿಯ. ಬಾ ಲೆಫ್ಟ್ ಅಲ್ಲಿ ಇನ್ನೇ ಐತೆ ಜಾಗ. ನಾನ್ ಹೇಳದ್ ಕೇಳ್ರಿ, ತಗೊಳ್ರಿ. ಇಲ್ಲಿ ಐತಲ್ಲ ಹಿಂದೆ ಮುಂದೆ. ನೀನೇನಾದ್ರು ಒಂದ್ ತಗೊಳ್ರು. ಬನ್ನಿ ಜನರೇ, ಬನ್ನಿ. ಅದ್ ಅವ್ನ್ ಭಾಷೆ ಮಾತಾಡಿದ್ದ, ಅದೊಂದ್ ಭಾಷೆ ಅನ್ಲ ಅಚ್ಚ ಕನ್ನಡ ಕಲ ಅಂದ್ಕಂಡೆ. ಆಮೇಲೆ ಯಾರಾಯ್ತು ಹೇಳೋ, ಸಾಂಗ್ ಹೇಳೋ. ಇಲ್ಲಿ ಹೇಳ ನೋಡ್ರಿ, ಅವ್ನ್ ಜಾಸ್ತಿ ಕೊಡ್ಲಿ, ಅವ್ನು ಹೇಳ್ತಾನೆ. ಟೆಲ್. ನಾನೇನಿಲ್ಲಿ
ವಿಡಿಯೋ ಕಾಲ್ ಮಾಡಿ ನಾವು ನೀವು ಆಮೇಲೆ ಫೋಟೋ ತೋರಿಸ್ತೀನಿ ಬೇಕಾದ್ರೆ ಹಂಗೆ ಇರು. ನೋಡ್ರಿ ಲಾಲೆ ಬರ್ಡೇ ಅಲ್ಲಿ ಅಕ್ಕನ್ ಮೇಲೆ ಫುಲ್ ಅಕ್ಕ ಅಕ್ಕ ನನ್ಗೆ ನೀರ್ ಬೇಕಾಗ ಆಗ್ತಾಲೆ 1 hour later. ಬಟ್ಟೆ ಎಂಟ್ರಿ ಎದಳ್ರೋ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಟೈಮ್ ಬಂದು 1:15 ಗೈಸ್. ತಾಳ್ಬಟ್ಟ ಎಂಟ್ರಿ ರಶ್ ಇಲ್ಲ ಅನ್ಕೊಂತೀವಿ, ನೋಡ ಯಾರು ಅಷ್ಟೊಂದ್ ಜನ ಇಲ್ಲ ಅನ್ಸುತ್ತೆ ಗೈಸ್. ಪೀಸ್ ಬಂದ್ವಿ. ಧೂಪ ಹಾಕಕ್ಕೆ ಇಳಿದಿದ್ವಿ guys. ಧೂಪ ಹಾಕಕ್ಕೆ ವಿಡಿಯೋ ಮಾಡಕ್ ಬರಲ್ರ ಎತ್ತಿದ್ವಿ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮಾತಾಡ್ತೀವಿ. ಹಂಗೇನಿಲ್ಲ ಗೈಸ್, ಇವನೇನೋ ಹೇಳ್ತಾನೆ ಹುಡುಗಿಗೋಸ್ಕರ ಏನ್ ಬಂದಿಲ್ಲ. ಬನ್ನಿ ಗೈಸ್, ಟೀ ಕುಡಿಯೋಣ. ಹಾಫ್ ಅವರ್ಸ್ ಲೇಟ್. ಎಲ್ಲೂ ಹಾಕಿಲ್ಲ, ಒಂದೇ ಒಂದ್ ಲೋಟ ಖಾಲಿ ಕೊಟ್ರಿ. ಮುಸ್ತಫಾ ಬೈ ಎಲ್ಲಾರ್ದು ಫೋಟೋ ಶೂಟ್ ಆಯ್ತು, ಹೋಗ್ತಾ ಇದೀವಿ ಇವಾಗ. ಒಬ್ಬೊಬ್ರೆ ಫೋಟೋ ಹೊಡ್ಸ್ಕೊಂಡು ಮುಸ್ತಫಾ ಹೋಗೋಣ. ಉಗೇ ಮಾದಪ್ಪ, ಉಗೇ ಮೈಕಾರ, ಉಗೇ ಮಾದಪ್ಪ. ಅವಾಗ್ಲೇ ಹುಡುಗಿ ಜೊತೆ ಮಾತಾಡೋಕ್ ಮುತ್ಕೊಂಡಂಗ ಗಾಯ್ಸ್ ಇವನು. ಅದ್ರ ಜೊತೆಗೆ ಇವನೊಂದ್ ಕಂಪ್ನಿ ಕೊಡಕ್ಕೆ, ಅವ್ರ ಹುಡುಗಿ ಬರ್ತಡೆ ಅಂತೆ ಕಂಪ್ನಿ ಕೊಡಕ್ಕೆ. ಹಿಂಗೆಲ್ಲಾ ಜನಗಳು ನಮಗ್ ಕರ್ಕೊಂಡ್ ಬಂದ್ಬಿಟ್ಟು ಎಷ್ಟೊಂದ್ ಅಯ್ಯೋ ಅನಿಸ್ತಾರೆ ಅಂದ್ರೆ ಯಾವ ರೇಂಜಿಗೆ, ಯಪ್ಪ ಎವ್ವಿ ಅಯ್ಯೋ ಅನಿಸ್ತಾರ ನಮ್ಗಂತೂ ಹೇಳಂಗಿಲ್ಲ. ಇಲ್ಲ ನೋಡ್ರಿ, ಕಾರ್ ಎತ್ರಿ ಅಂತಂದ್ರೆ ಈ ತರ ರಚ್ಚೆ ಕೊಡೋದ್ ನಮ್ಗೆ. ಇಲ್ಲ ನೋಡ್ರಿ, One hour later. guys, better reach. ಪಾರ್ಕಿಂಗ್ ಚಾರ್ಜ್, ಪಾರ್ಕಿಂಗ್ ಚಾರ್ಜ್ ಅಲ್ಲಾಡಿ ಮಾದಪ್ಪ. ಗೈಸ್ ಇವನೇ ತೋರ್ಸಿದ್ದ ಆನೆ ನನ್ಗೆ. ನಾನಲ್ಲ, ಇವನೇ ಆನೆ ತೋರ್ಸಿದ್ ನನಗ್ ಬೆಟ್ಟದಲ್ಲಿ. ಪಾರ್ಕಿಂಗ್ ಚಾರ್ಜ್ ಕೊಟ್ಬಿಟ್ಟು ಹೊಲ್ಟೋ ಗೈಸ್. 10 ರೂಪಾಯಿ ಚೇಂಜ್ ಬೈ. ಗಾಯ್ಸ್ ದೇವಸ್ಥಾನ ಹತ್ರ ಬಂದು ಇವ್ರು ಹೋಗ್ ನೋಡ್ಕೊಂಡ್ ಬಂದ್ರು. ಅಲ್ಲಿ ಬರ್ತಾ ಇದಾರಲ್ಲ, ಅವ್ರು ಹೋಗ್ ನೋಡ್ಕೊಂಡ್ ಬಂದ್ರು. ಏನೋ ಜಾಸ್ತಿ ಜನ ಇಲ್ವಂತೆ, VIP ದರ್ಶನ ಮಾತಾಡಿರೋದು ಬೆಳಿಗ್ಗೆ. ಇವಾಗ್ಲೇ ಹೋಗಿ ದರ್ಶನ ನಿಂತ್ಕೊಳ್ಳೋಣ ಅಂತ ಹೇಳ್ತವ್ರೆ. ರೆಡಿ ಆಗಿ ಹಂಗೆ ಹೋಗ್ತಾ ಇದೀವಿ. ಏನೋ ರೆಡಿ ಆಗಿಲ್ಲ, ಹಂಗೆ ಹೋಗ್ತಾ ಇದೀವಿ. ಮಾಡಿ ಬಂದ್ವಿ, ಕಾರ್ ಪಾರ್ಕ್ ಮಾಡ್ಬಿಟ್ಟು ಹಂಗೆ ಹೋಗ್ತಾ ಇದೀವಿ ಅಷ್ಟೇ. ಇನ್ನ 4 ಜನ ಬರೋರು ಅಲ್ಲಿ ಬರ್ತಾರೆ. ಅವ್ರಿ ಅಂತ ಲಾಕರ್ ನೋಡಿ 4 ಜನ ಬರ್ತಾವ್ರಿ. ಕನ್ನಡನೇ ಓದಕ್ ಬರ್ತಿಲ್ಲ ಗುರುನಿಗೆ. ಕರೆಕ್ಟ್ ಆಗಿ ಓದೇ ಇಲ್ಲ. ಏನು ಸರಗಳ್ಳರು ಜೋಬುಗಳ್ಳರು ಅಂತ ದರ್ಶನಕ್ಕೆ ಹೋಯ್ತಿದ್ವಿ. ಗೈಸ್ ಫಸ್ಟ್ ಟೈಮ್ ನೈಟ್ ದರ್ಶನಕ್ಕೆ ಹೋಯ್ತಿದೀವಿ. ನೈಟ್ ಅಲ್ಲ ಅರ್ಲಿ ಮಾರ್ನಿಂಗ್ ದರ್ಶನಕ್ಕೆ ಹೋಯ್ತಿದ್ವಿ. ಮಂಗಳಾರತಿ ಪೂಜೆಗೆ ಹೋಯ್ತಿದ್ವಿ. ಯಾರು ನೀನು? ಕಣಪ್ಪ, ಅರ್ಥ ಮಾಡ್ಕೊಂಡ್ ಬಂದ ಮೇಲೆ ಚಾಟ್ ಮಾಡೋ. ಇವೆಲ್ಲ ಇವಾಗ ಮಾಡ್ತೀನಿ, ಇವಾಗ ಬೆಳಗ್ಗೆನೆ. ಗೈಸ್ ನಮ್ಗೆ VIP ದರ್ಶನ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಟ್ಟು ಬೆಳಗ್ಗೆನೆ ಕ್ಯೂ ಅಲ್ಲಿ ನಿಲ್ಲಿಸ್ತಾನ ಗೈಸ್ ಇವನು. ಎಲ್ಲ ಸುತ್ತಂಗಿಲ್ಲ, ಅಲ್ಲಿ ಡೈರೆಕ್ಟ್ ಇಷ್ಟೊತ್ತು ನಮ್ ಜೊತೆ ನೋಡ್ರಿ VIP ದರ್ಶನ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ ನಮ್ಗೆ. ನೋಡಿದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ VIP ದರ್ಶನ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿರೋದು. ಜನ ಜಾಸ್ತಿ ಇದ್ರೆ ನೋಡ್ರಿ, ಇವನು ತಾಳ್ ಬೆಟ್ಟದಲ್ಲಿ ಅಷ್ಟೊಂದ್ ಜನನೇ ಇರ್ಲಿಲ್ಲ ಗಾಯ್ಸ್. ಬೆಟ್ಟದ ಹತ್ರ ಬಂದ್ರೆ ಎಷ್ಟು ಜನ ಇದ್ರು ಗೊತ್ತಾ guys? 3 ಗಂಟೆಲಿ ನಿಂತವ್ರು, 4 ಗಂಟೆ ದರ್ಶನ ಆಯ್ತು ನಮ್ದು.
ಗೈಸ್ ಎಲ್ಲ ದರ್ಶನ ಆಗವಲೆ ಹೊರಗಡೆ ಬಂದಿದೀವಿ. ಮಸ್ತ್ ಪೀಸ್ ಮಸ್ತ್ ಅಲ್ಟಿಮೇಟ್ ಯಾಕೆ ಎಲ್ಲರೂ ಉಳ್ಳು ಬಿದ್ದಿದ್ರ ಸೂಪರ್ ದರ್ಶನ ನೋಡ್ರಿ. ಇನ್ನ ಇವ್ರೆಲ್ಲ ಮಲ್ಕೊಂಡೇ ಇದಾರೆ. ನಾವ್ ಹೋಗ್ಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದೀವಿ. ನೋಡ್ರಿ ಇಲ್ಲಿ ಎಷ್ಟು ಜನ ಮಲ್ಕೊಂಡಿದ್ದಾರೆ ಭಕ್ತಾದಿಗಳು. ಆ, ನೋಡಿ ಗೈಸ್ ಎಷ್ಟು ಜನ ಭಕ್ತಾದಿಗಳು ಮಲ್ಕೊಂಡಿದ್ದಾರೆ ಫುಲ್ಲು. ದರ್ಶನ ಎಲ್ಲ ಮುಗೀತು, ಹೋಗ್ತಿದೀವಿ. 4 ಗಂಟೆ 4 ಕಾಲಿಗೆಲ್ಲ ದರ್ಶನನೇ ಆಗೋಯ್ತು. ಬೆಂಗಳೂರಿಗೆ ಹೊರಟಿದೀವಿ.